SSLC ವಿದ್ಯಾರ್ಥಿಗಳಿಗೆ TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು, ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಮೊದಲನೇ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತವಾಗಿ ಬಿಡಿಸಲಾಗಿದೆ. ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತೀ ಮುಖ್ಯವಾದಂಥ ಪ್ರಶ್ನೆಗಳು ಇವಾಗಿರ್ತವೆ. ಕಂಪಲ್ಸರಿ ಓದ್ಕೊಂಡು ಹೋಗಬೇಕು, ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳೋಕೆ ಸಹಾಯ ಆಗ್ತದಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 25. ಅನ್ವರ್ಥನಾಮಕ್ಕೆ ಪದಕ್ಕೆ ಉದಾಹರಣೆ ವಿಜ್ಞಾನಿ. ಪಾರಿಭಾಷಿಕ ಪದಗಳನ್ನು, ಅನ್ಯಭಾಷೆಯ ಪದಗಳನ್ನು, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ವಾಕ್ಯವೆಷ್ಟನೆ ಚಿಹ್ನೆ. ಧಗಧಗ ಪದದಲ್ಲಿರುವ ಅವ್ಯಯ ಅನುಕರಣಾವ್ಯಯ. ಧೃತಿಗೆಟ್ಟು ಪದ ಈ ಸಂಧಿಗೆ ಸೇರಿದೆ, ಆದೇಶ ಸಂಧಿಗೆ ಸೇರಿದೆ. ಭರತನು ಮನೆಗೆಲಸವನ್ನು ಮಾಡನು. ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ನಿಷೇಧಾರ್ಥಕ ರೂಪ. ಕೆಳಗಿರುವ ಪದಗಳಿಗೆ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಅಂಕಗಳು. ಇಲ್ಲೇನಪ್ಪ, ಬಂಜೆ, ವಂದ್ಯ, ಕುಠಾರ ಅಂದರೆ ಕೊಡಲಿ ಅರ್ಥರಿ. ಸತಿಪತಿ ಜೋಡು ನುಡಿ ಪದ, ಮೆಲ್ಲನೆ ದ್ವಿರುಕ್ತಿ ಪದ. ಮ್ಯಾಗ, ಮೇಲೆ, ಇಸವಾಸ, ವಿಶ್ವಾಸ. ಸಪ್ತಮಿ ಅಂದರೆ ಒಳ್ಳ, ದ್ವಿತೀಯ ವಿಭಕ್ತಿ ಈ ರೀತಿ ಹೊಂದಿಸಿ ಬರಬೇಕು, ಬಿಟ್ಟ ಸ್ಥಳ ತುಂಬಬೇಕು. ರೋಮನ ಸಂಖ್ಯೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಶಾನುಭೋಗರು ಇರಸಾಲಿಗೆ ಯಾವ ಹಳ್ಳಿಗೆ ಹೋಗಿದ್ರು ಅಂದರೆ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರೆಂದರೆ ಸಿದ್ಧಲಿಂಗಯ್ಯ. ಬ್ಲಾಕ್ಔಟ್ ನಿಯಮ ಎಂದರೇನು? ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಕರೀತಾರೆ. ರಾಮಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ಅಂತಂದರೆ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಧನು ಕಂಬದ ಅಂತ. ಕಂಬದ ಅನ್ನುವಂತಹ ಒಬ್ಬ ರಾಕ್ಷಸ ರಾಮಲಕ್ಷ್ಮಣರಿಗೆ ಹೇಳ್ತಾನೆ, ಸಲಹೆ ಕೊಡ್ತಾನೆ. ಹಕ್ಕಿಗಳು ಯಾರನ್ನು ಹರಿಸಿದೆ? ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿದೆ. ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸಪಚ್ಚೆಯ ಜಮಖಾನದಂತೆ ಕಂಡಿದೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲುಗಳು ಹೇಗೆ ಹಾಡ್ತಾ ಇದ್ವು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲುಗಳು ಮನದುಂಬಿ ಹಾಡ್ತಾ ಇದ್ವು. 2 ಅಂಕದ ಪ್ರಶ್ನೆಗಳು. ರೋಮನ್ ಸಂಖ್ಯೆ 4. 2, 3 ವಾಕ್ಯಗಳಲ್ಲಿ ಉತ್ತರಿಸಿ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೊರಟ ರೈತರ ಕೆಲವು ಗಾಡಿ ಎತ್ತುಗಳು ಮುಂದೆ ಹೋಗದೆ ಕಣಿ ಹಾಕಿಕೊಂಡು ನಿಂತು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಸದ್ದನ್ನು, ರೈತರ ಮಾತನ್ನು ಕೇಳಿದ ಹುಲಿಯು ನಿರಾಶೆಯಿಂದ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಿತು. ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜನ ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರ ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. 19ನೇ ಪ್ರಶ್ನೆ, ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ. ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ. ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗುಡವಾಗುತ್ತದೆ. ಇದೇ ರೀತಿ ಕೊಠಡಿಯಲ್ಲಿ ನೃತ್ಯ ದೃಶ್ಯ ನೋಡುತ್ತಿರುವವರ ಖುಷಿಯ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವು ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷ ಭಾವನೆ ಉಂಟಾಗುತ್ತದೆ. ಅಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ. ಅಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ. ಮುದುಕಿಯ ಸೈನಿಕರಿಂದ ರಾಹೇಲನನ್ನು ಹೇಗೆ ರಕ್ಷಿಸಿದಳು? ಸೈನಿಕರು ರಾಹುಲನನ್ನು ಹುಡುಕಿಕೊಂಡು ಮುದುಕಿಯ ಮನೆಗೆ ಬಳಿಗೆ ಬಂದು ಬಾಗಿಲನ್ನು ಬಡಿದರು. ಮುದುಕಿಯು ಬಾಗಿಲ ಬಳಿ ಬಂದು ರಾಹುಲನ ಮುಖವನ್ನು ನೋಡಿದಳು. ರಾಹುಲನ ಅಸಹಾಯಕತೆಯ ದಯನೀಯ ನೋಟದಿಂದ ಬಾಗಿ ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಮುದುಕಿಯು ನಿಶ್ಶಬ್ದವಾಗಿ ರಾಹುಲನನ್ನು ತನ್ನ ಸೊಸೆಯು ಮಲಗಿದ್ದ ಕೋಣೆಗೆ ಕಳಿಸಿ
ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲನ್ನು ತೆರೆದಳು. ಮನೆಯೊಳಗೆ ಬಂದ ಸೈನಿಕರು ಮಗುವಿನ ಮೃತದೇಹವನ್ನು ದಿಟ್ಟಿಸಿ ನೋಡಿದರು. ಅವರ ಮೂಗಿಗೆ ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆಯು ಬಡಿಯಲು ಇಲ್ಲಿ ಯಾರೂ ಇಲ್ಲ ಎಂದು ಭಾವಿಸಿ ನಿಶ್ಶಬ್ದವಾಗಿ ಮನೆಯಿಂದ ಹೊರ ನಡೆದರು. ಹೀಗೆ ಮುದುಕಿ ರಾಹೇಲನನ್ನು ಸೈನಿಕರಿಂದ ಸಂರಕ್ಷಿಸಿದಳು. 21ನೇ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಲಂಡನ್ನಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವ ಮಾಣಿಗಳು ಸಹ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಾರಕೂನ ಹಾಗೂ ಟೈಪಿಸ್ಟ್ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ. ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರೂ ಸಹ ಹೆಣ್ಣು ಮಕ್ಕಳು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಯರನ್ನು ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸತ್ಕರಿಸುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು. 22ನೇ ಪ್ರಶ್ನೆ, ಕವಿ ಆತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿ. ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರಿನಿಂದ ಕವಿ ಆತ್ಮವು ಪ್ರೇರೇಪಿತವಾಗಿದೆ. ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎತ್ತ ನೋಡಿದರತ್ತ ಹಸುರು ಕಂಗೊಳಿಸುತ್ತದೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹಾಗೂ ಕಡಲಿನಲ್ಲೂ ಪ್ರಕೃತಿ ಹಸಿರಿನಿಂದ ಕೂಡಿ ಹಚ್ಚ ಹಸುರಾಗಿದೆ. ಕವಿಯ ಒಡಲಿನ ನೆತ್ತರು ಸಹ ಈ ಹಸುರಿನ ಭಾವದಿಂದ ಕೂಡಿ ಪುಳಕಗೊಳ್ಳುತ್ತದೆ. ಪ್ರಕೃತಿಯ ಹಚ್ಚ ಹಸುರಿನ ಹಿನ್ನೆಲೆಯಲ್ಲಿ ಕವಿಯಾತ್ಮವು ಹಸುರುಗಟ್ಟಿ ಹಸುರು ಭಾವವನ್ನು ಮೈದುಂಬಿಕೊಂಡು ಶಾಂತಿಯನ್ನು ಅನುಭವಿಸುತ್ತದೆ. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳಾವು. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನು. ಇದು ಅವನ ಯಜ್ಞದ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ. ಹೇಗೆ? ಸ್ವಾತಂತ್ರ್ಯ ಹೋರಾಟಗಾರರು ಕ್ರಿಸ್ತಶಕ 1919 ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆಯನ್ನು ನಡೆಸಿದ್ರು, ಸಂಘಟಿಸಿದರು. ಈ ಸಭೆಯಲ್ಲಿ ಅಮಾಯಕರಾದ, ನಿಶಸ್ತ್ರರಾದ ಗಂಡಸರು, ಹೆಂಗಸರು, ಮಕ್ಕಳು ಸೇರಿ ಸುಮಾರು 20,000 ಜನರಿದ್ದರು. ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಕಠೋರ ಹೃದಯದ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆಯನ್ನು ನೀಡಿದರು. ಈ ಸಭೆಯಲ್ಲಿ ಸೇರಿದ ಅಮಾಯಕರ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು. ಈ ಹತ್ಯಾಕಾಂಡದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟರು. ಸುಮಾರು 1,200ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಹೀಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆಯಾಯಿತು. ನಂತರದ ಪ್ರಶ್ನೆ 25ನೇ ಪ್ರಶ್ನೆ, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ? ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ನಮ್ಮ ದೇಶದ ಮತ್ತು ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ಇದರಿಂದ ನಾವು ಅಲ್ಪವನ್ನು ಸಾಧಿಸಿದರೂ ನಾವು ಒಂದು ಮಹಾ ಕಾರ್ಯಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರೆಯುತ್ತದೆ ಎನ್ನುವುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. 26ನೇ ಪ್ರಶ್ನೆ, ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೀಗೆ ತಿಳಿಸಿದ್ದಾಳೆ? ಚಂದನವ ಕಡಿದು ಕೊರೆದು ತೇದರೆ ಅದು ನೊಂದೆನೆಂದು ತನ್ನ ಕಂಪನ್ನು ಬಿಡದಂತೆ, ಸುವರ್ಣವನ್ನು ಕಡೆದು ಒರೆದು ಬೆಂದರೂ ಅದು ಕಪ್ಪಾಗದೆ ಹೊಳೆಯುವಂತೆ, ಕಬ್ಬನ್ನು ಸಂದುಗಳಲ್ಲಿ ಕಡೆದು ತಂದು ಗಾಣದಲ್ಲಿ ಹಾಕಿ ಅರೆದರೆ ಅದು ಬೆಂದು ಪಾಕವಾಗಿ ಸಕ್ಕರೆಯಾಗುವಂತೆ, ಚನ್ನಮಲ್ಲಿಕಾರ್ಜುನಯ್ಯ, ನಾನು ಹಿಂದೆ ಮಾಡಿದ ಪಾಪ ಕೃತ್ಯಗಳನ್ನು ತಂದು ಮುಂದಿಟ್ಟರೆ ಅದರಿಂದ ನಿಮಗೆ ಹಾನಿ. ನೀವು ನನ್ನನ್ನು ಕೊಂದರೂ ಸಹ ನಾನು ನಿನಗೆ ಶರಣೆಂಬುದನ್ನು ಬಿಡುವುದಿಲ್ಲ. ಹೀಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ವ್ಯಕ್ತಗೊಂಡಿದೆ. 27 ಪೈಗಳು ಪ್ರಾಸ ತೊರೆದು ಬಯರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ. ಗೋವಿಂದ ಪೈ 1911 ಏಪ್ರಿಲ್ ತಿಂಗಳಿನಲ್ಲಿ 1 ತಿಂಗಳು ಬರೋಡಾದ ರಾಜ್ಯದ ನವಸಾರಿಯಲ್ಲಿದ್ದರು. ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪಥ ಮಾಡುತ್ತಿದ್ದಾಗ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಮೇಷ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವುದೇ ಸರಿಯಂ ನಿಶ್ಚಯಂ ಎಂದುಕೊಂಡರು. ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಕೂಡಲೇ ರವೀಂದ್ರನಾಥ್ ಟ್ಯಾಗೋರರ ಆಯಿ ಭವನ
ಮನಮೋಹಿನಿ ಎಂದು ಮೊದಲಾಗುವ ಭಾರತಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿ, ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿ ವಿದಾಯ ಎಂಬ ಕವಿತೆಯನ್ನು ಕನ್ನಡಿಸಿ, ಅನಂತರ ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ್ ಎಂಬ ಉರ್ದು ಗೀತವನ್ನು ಕನ್ನಡಿಸಿ ಪ್ರಾಸರಹಿತವಾಗಿ ಕವಿತೆಗಳನ್ನು ರಚಿಸಿದರು. ನಂತರದಲ್ಲಿ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ಹೇಳಬೇಕು. 28ನೇ ಪ್ರಶ್ನೆ, ಎಂ ಮರಿಯಪ್ಪ ಭಟ್ರು ಕ್ರಿಸ್ತಶಕ ಶ್ರೀ ಮುಂಗ್ಲಿಮನೆ ಮರಿಯಪ್ಪ ಭಟ್ ಅವರು 1906ರಿಂದ 27/7/1906 ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕವಕ ಗ್ರಾಮದಲ್ಲಿ ಜನಿಸಿದರು. ಬಹುಭಾಷೆ ವಿದ್ವಾಂಸರಾದ ಇವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲೂ ಅನುಪಮ ಸೇವೆಯನ್ನು ಮಾಡಿದ್ದಾರೆ. ಇವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕನ್ನಡ ಸಂಸ್ಕೃತಿ, ತುಳು ಸಂಸ್ಕೃತಿ ನಿಘಂಟು, ಅಭಿಮಾನದ ಮಂಗರಾಜ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 29ನೇ ಪ್ರಶ್ನೆ, ಪಂಪ. ಕನ್ನಡದ ಆದಿಕವಿ ಪಂಪ ಅವರು ಕ್ರಿಸ್ತಶಕ ಸುಮಾರು 902ರಲ್ಲಿ ವೆಂಗಿಮಂಡಲದ ವೆಂಗಿಪೊಳೆ ಎಂಬ ಅಗ್ರಹಾರದಲ್ಲಿ ಜನಿಸಿದರು. ಚಾಲುಕ್ಯ ದೊರೆ ಹರಿಕೇಸರಿಯವರ ಆಸ್ಥಾನ ಕವಿಯಾಗಿದ್ದ ಪಂಪ ಅವರು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎಂಬ ಮಹಾಕಾವ್ಯ ರಚಿಸಿದ್ದಾರೆ. ವಿಕ್ರಮಾರ್ಜುನ ವಿಜಯ ಕೃತಿಗೆ ಪಂಪ ಭಾರತ ಪ್ರಶಸ್ತಿ ಎಂದು ಸಹ ಕರೆಯುತ್ತಾರೆ. ಕಲಿಯೂ ಕವಿಯೂ ಆಗಿದ್ದ ಪಂಪ ಅವರು ಕನ್ನಡದ ರತ್ನೈತರಲ್ಲಿ ಒಬ್ಬರಾಗಿದ್ದಾರೆ. ಇವರಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾಣು ಎಂಬ ಬಿರುದುಗಳು ಕೂಡ ಇವರಿಗೆ ಇದ್ವು ಅಂತ ನಾವಿಲ್ಲಿ ಹೇಳ್ಬೋದು. ಅಲಂಕಾರ ಕೊಟ್ಟಿದ್ದಾನೆ ನೋಡ್ರಿ, ಖ್ಯಾತ ಕರ್ನಾಟಕ ಕೊಟ್ಟಿದ್ದಾನೆ. ಕೋಗಿಲೆಯಾಗಿ ಪುಟ್ಟುವುದು ನಂದನೋಳ್ ವನವಾಸಿ ದೇಶದೋಳ್. ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ಇದು ಯಾವುದಪ್ಪ ಅಂತಂದರೆ ಉತ್ಪಲ ಮಾಲಾ ವೃತ್ತಾಕ್ಷರ ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22. ಅಲಂಕಾರ ಗುರುತಿಸಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಲಂಕಾರ ಯಾವುದು ಅಂತ, ಲಕ್ಷಣ ಏನದಂತ, ಉಪಮೇಯ, ಉಪಮಾನ, ಸಮನ್ವೀಕರಣ. ಇಲ್ಲಿ ವಚನಗಳನ್ನು ಗುರುತಿಸ್ಬೋದು. ಗಾದೆ ಮಾತು ಏನು ಹೇಳ್ತದ ಅಂತಂದರೆ, ಗಾದೆ ಮಾತುಗಳನ್ನು ಒಂದು ಗಾದೆ ಮಾತನ್ನು ಬರೀಬೇಕು. 2 ಗಾದೆ ಮಾತು ಕೊಟ್ಟಿರ್ತಾನೆ. ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತ್ತು. ಹಿರಿಯರ ಜನಪದರ ಅನುಭವದ ನುಡಿಮುತ್ತುಗಳೇ ಗಾದೆಗಳು. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥವೂ ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಸಹ ಒಂದಾಗಿದೆ. ಒಂದು ಕೊಡ ತುಂಬ ನೀರನ್ನು ತುಂಬಿ ಹೊತ್ತಲ್ಲಿ ನೀರು ಸ್ವಲ್ಪ ಭಾಗವೂ ಹೊರಚೆಲ್ಲುವುದಿಲ್ಲ. ಶಬ್ದವನ್ನು ಮಾಡುವುದಿಲ್ಲ. ಅದೇ ಕೂಡ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿಸಿ ಹೊತ್ತಿದ್ದರೆ ಗಳಿಗೆನೂ ನೀರನ್ನು ಸಹ ಚೆಲ್ಲಿ, ಅದೇ ಕೊಡದ ಅರ್ಧದಷ್ಟು ಮಾತ್ರ ನೀರು ತುಂಬಿಸಿ ಹೊತ್ತೊಯ್ದೆಡೆ ಗುಳಿಗೆಗಳು ಚೆಲ್ಲುವುದನ್ನು ಸೂಚಿಸುತ್ತೆ. ಹಾಗೆ ನಿಜ ವಿದ್ಯಾವಂತರಾದರೂ ನೀತಿವಂತರು, ಶಾಸ್ತ್ರಜ್ಞರು,
ರೀತಿಯಾಗಿ ಒಂದು ಕೊಡ ತುಂಬ ನೀರನ್ನು ತುಂಬಿ ಹೋಯ್ತಾ ಇದ್ದರೆ ನೀರಿನ ಸ್ವಲ್ಪ ಭಾಗ ಹೊರಚೆಲ್ಲುವುದಿಲ್ಲ, ಶಬ್ದನೂ ಮಾಡುವುದಿಲ್ಲ. ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ಹೊತ್ತ ಇದ್ದರೆ ಗುಳಿಗೆಗಳು ಶಬ್ದಗಳು ಮಾಡುತ್ತಾ ನೀರು ಸಹ ಚೆಲ್ಲಿ ಹೋಗುತ್ತೆ, ನಮ್ಮನ್ನು ಒದ್ದೆ ಮಾಡುತ್ತದೆ. ಇದು ಕೊಡಲಿ ನೀರು ತುಂಬ ಇಲ್ಲ ಎನ್ನುವುದು ಸಹ ಸೂಚಿಸುತ್ತೆ. ಈ ರೀತಿಯಾಗಿ ಎರಡನೆಯ ಗಾದೆ ಮತ್ತು ಮಾತೆ ಮೃತ್ಯು ಗಾದೆ ವಿಧಗಳಿಗೆ ಸಮಾನ. ಈ ರೀತಿ ಕೊಟ್ಟಿದ್ದಾನೆ ನೋಡಿಕೊಳ್ಳಿ. ಗ್ರಂಥ ಯಾವ್ದು ಕೊಟ್ಟಿದ್ದಾನೆ ನೋಡಿ. ಕೈಗಾರಿಕೀಕರಣ ಇಲ್ಲವೇ ಅವನತಿ. ಸಂದರ್ಭ ಸಹಿತವಾಗಿ ಮಾತೆ ಮೃತ್ಯು ಅನ್ನುವಂಥ ಸಂದರ್ಭವನ್ನು ನೋಡಿದ್ವಿ. ಈಗ ಈ ಮಾತೆ ಮೃತ್ಯು ಅನ್ನುವಂಥದ್ದು ಕೈಗಾಲಿ ನಂತರದಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದರೆ ಇದು ಗಾದೆ ಮಾತುಗಳನ್ನು ನೋಡ್ಕೊಳ್ಳಿ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಸೂಚಿಸಿ ಸ್ವಾರಸ್ಯಗಳನ್ನು ಬರೆಯಿರಿ. ಕೈಗಾರಿಕೀಕರಣ ಇಲ್ಲವೇ ಅವನತಿ. ನಂತರದಲ್ಲಿ ತಾಯಿ ದಾರಿಗರಿಗೆ ಬಿಡಲೆ ದೊರೆಯುವುದೇ. ವಾಕ್ಯವನ್ನು ಶ್ರೀರಂಗರವರು ನಾಕಸ್ತ್ರಿ ಎಂಬ ಸಂಪಾದಿಸಿ ಏಕಾಂಗಿ ನಾಟಕ ಕೃತಿಯಿಂದ ಪೂತಿ ನರಸಿಂಹ ರಚಿಸಿದ ಸೊಬಗಿನ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸರಿಯಾಗಿ ನೋಡ್ಕೊಳ್ಳಿ. ಸಂದರ್ಭ ಮನೆ ಹಿಡಿದಿರುವ ತರುಣರ ಬುದ್ಧಿ ಮನೆ ಬಿಟ್ಟರೆ ಮಂಗಳೋಕದ ಅಂಗಳಕ್ಕೇರಿ. ಹದಿನೇಳು ನಿಮ್ಮ ಪೊಡೆಮಟ್ಟು ಪೋಪಿ ಸೂಕಟ್ಟಿ ಬಂದೇನ್. ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ, ವಿವರಣೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ನೀಟಾಗಿ ಬರೆದ್ರೆ ನಿಮ್ಗೆ 3 ಅಂಕ ಸಿಗ್ತವೆ. ಊರ್ವಿ 7 ಕೌಶಲ್ಯ ಪಡೆದ ಕುವರಂ ರಾಮ. ಈ ವಾಕ್ಯವನ್ನು ದೇವೂಡೂರು ನರಸಿಂಹಶಾಸ್ತ್ರಿ ಮತ್ತು ಬಿ. ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿದ ಕವಿ ಲಕ್ಷ್ಮೀಶ್ ಅವರ ರಚಿಸಿದ ಜೈಮಿನಿ ಭಾರತ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ವಿರಲವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಶ್ವಾಶ್ವದ ಹಣೆಯಲ್ಲಿದ್ದ ಪಟ್ಟದ ಲಿಖಿತವನ್ನು ಓದುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಯಜ್ಞಾಶ್ವದ ಹಣೆಯ ಮೇಲಿದ್ದ ಪಟ್ಟದ ಲಿಖಿತದಲ್ಲಿ ಈ ಮಾತನ್ನು ಬರೆಯಲಾಗಿತ್ತು. ಸ್ವಾರಸ್ಯ ಭೂಲೋಕದಲ್ಲಿ ಕೌಶಲ್ಯ ಮಗನಾದ ಶ್ರೀರಾಮನೇ ವೀರನು ಎನ್ನುವುದು ರಾಮನ ವೀರತನವನ್ನು ಬಹು ಸಂಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುವ ಮುಟ್ಟೋಣ. ಅಥವಾ ಮತ್ತೊಂದು ಯಾವುದಪ್ಪ ಅಂತಂದರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಅನ್ನುವಂಥದ್ದು ಒಂದು ಪದ್ಯ. ಈ ಪದ್ಯವನ್ನು ಸಂಪೂರ್ಣಗೊಳಿಸಬೇಕು. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾನೆ, ಅದರ ಭಾವಾರ್ಥವನ್ನು ಬರಿಬೇಕು. 11ನೇ ಪ್ರಶ್ನೆ, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೂಲವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ, ಜನಪ ಕೌರವ ಜನಪರುಲೈಸೂರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿಯನೇಸಲೊಲ್ಲದೆ ನೀನು ದುರ್ಯೋಧನನ ಬಾಯಿ ತುಂಬಲಕ್ಕೆ ಕೈಯಾನುವರಿ ಹೇಳೆಂದ. ಈ ಚರಣವನ್ನು ಕುಮಾರವ್ಯಾಸ ಎಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣನು ಕರ್ಣನನ್ನ ಕುರಿತು ನಿನಗೆ ಹಸ್ತಿನಾಪುರದ ರಾಜ್ಯದ ಹಿರಿಮೆಯನ್ನು ಮಾಡುವೆನು ಪಾಂಡವ, ಕೌರವ ರಾಜರು ಗದ್ದುಗೆಯ ಓಲೈಸುವರು, ನಿನಗೆ 2 ಸಂತತಿ ಮರಮಾತನಾಡದೆ ಸೇವೆಯನ್ನು ಮಾಡುವು, ನೀನು ದುರ್ಯೋಧನನ ಬಾಯಲೆಂಜಿಗೆ ಕೈಯೊಡ್ಡುವರೆ ಹೇಳು ಎಂದನು. ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತಕ್ಕೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ವಿಧಿಯು ಎಂತಹ ಸಂಕಟವನ್ನು ಉಂಟು ಮಾಡಿತು ಎಂದು, ಹಾಗೂ ಅವನ ಸ್ವಾಮಿನಿಷ್ಠೆಯ ಮುಂದೆ ಶ್ರೀಕೃಷ್ಣನ ಪ್ರಲೋಭ ಹೇಗೆ ವ್ಯರ್ಥಗೊಂಡಿತು ಎಂಬುದು ಈ ಪದ್ಯದ ಆಶಯವಾಗಿದೆ. ನಿರ್ದಿಷ್ಟ ಗುರಿ ಸಾಧನೆಗೆ ವಿವಿಧ ತಡೆಗಳು ಅಡ್ಡಿಯಾದರೂ ಅದನ್ನು ದಾಟಿ ಸಾಗಬೇಕು ಎಂಬ ಮೂಲಯುತ ಸಂಶಯ ಪದ್ಯಭಾಗದಲ್ಲಿ ವ್ಯಕ್ತವಾಗಿದೆ. ಕೆಳಗಿನ ಪ್ರಶ್ನೆಗಳಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯಮಿತ್ರರು ಹೇಗೆ ಸರದಾರರಿಗೆ ತಂದನು?
ಸರಿದಾರಿಗೆ ತಂದನು. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿ ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರೆಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿಲ್ಲ ಎಂದು ಹೇಳಿ, ತಾವು ಯಾರಾದರೂ ಆಗಿರಿ, ವಿದ್ಯೆಯನ್ನು ಕಲಿಯುವ ಹಂಬಲದಿಂದ ನನ್ನ ಬಳಿಗೆ ಬಂದಿರುವಿರಿ. ನೀವು ಹರಕು ಬಟ್ಟೆಯನ್ನು ತೊಟ್ಟು ಭಿಕ್ಷೆಯನ್ನು ಬೇಡಿ ಹಗಲು ರಾತ್ರಿ ಆಲಸ್ಯವನ್ನು ಮಾಡದೆ ನಿಯಮಾನುಸಾರ ಓದುವಿರಾದರೆ ನಿಮ್ಮನ್ನು ಓದಿಸುತ್ತೇನೆ ಎಂದು ಹೇಳಿದನು. ಇದಕ್ಕೆ ಒಪ್ಪಿದ ಅಗ್ನಿಭೂತಿ ವಾಯುಭೂತಿಯರು ನಮಸ್ಕರಿಸಿ ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸಿದರು. ಸೂರ್ಯಮಿತ್ರನು ಅವರಿಗೆ ಸುಮಾರು 7-8 ವರ್ಷಗಳಲ್ಲಿ 4 ವೇದಗಳನ್ನು, 6 ವೇದಾಂಗಗಳನ್ನು, 18 ಶಾಸ್ತ್ರಗಳನ್ನು, ಮೀಮಾಂಸಾ, ನ್ಯಾಯವಿಸ್ತಾರ, ವ್ಯಾಕರಣ, ಪ್ರಮಾಣ, ಛಂದಮಲಂಕಾರ, ನಿಘಂಟು, ಕಾವ್ಯ, ನಾಟಕಗಳು, ಚಾಣಕ್ಯ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾಪ್ಯ, ಹಾನಿತ, ಅಶ್ವಿನಿಮತ, ವಾಹಂ, ಸುಪುತ್ರ, ಕ್ಷಾರಪಾನೀಯ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿಸಿ ಯೋಗ್ಯರನ್ನಾಗಿ ಮಾಡಿದನು. ಇವರು ಕಷ್ಟಪಟ್ಟು ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪಂಡಿತರಾದರು. ಅವರು ಸಂಪೂರ್ಣವಾಗಿ ಎಲ್ಲ ವಿದ್ಯೆಗಳನ್ನು ಕಲಿತ ನಂತರ ಸೂರ್ಯಮಿತ್ರನು, ನೀವು ನನ್ನ ತಂಗಿಯ ಮಕ್ಕಳು, ನೀವು ಸಹೋದರಳಿಯರು, ನಿಮಗೆ ಸಲಿಗೆಯನ್ನು ಏಕೆ ಕೊಡಲಿಲ್ಲವೆಂದು ಮೊದಲಿನಂತೆ ನೀವು ತಂದೆಯ ಪ್ರೀತಿಯ ಸೊಕ್ಕಿನಿಂದ ಕೆಟ್ಟಂತೆ ಇಲ್ಲಿಯೂ ಸೊಕ್ಕಿನಿಂದ ಕೆಡುವಿರಿ ಎಂದು ತಿಳಿದು ನಾವು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲಿಗೆಯನ್ನು ಕೊಡಲಿಲ್ಲ. ಇದಕ್ಕೆ ಕೋಪಗೊಳ್ಳದಿರಿ, ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು. ಅನಂತರ ಪಂಡಿತರಾದ ಅವರಿಗೆ ಉಡಲು ಬಟ್ಟೆಯನ್ನು, ತೊಡಲು ಆಭರಣವನ್ನು, ದಾರಿಯಲ್ಲಿ ಮೊದಲಿನಂತೆ ನೀವು ತಂದೆಯ ಪ್ರೀತಿಯ ಸೊಕ್ಕಿನಿಂದ ಕೆಟ್ಟಂತೆ ಇಲ್ಲಿಯೂ ಸೊಕ್ಕಿನಿಂದ ಕೆಡುವಿರೆಂದು ತಿಳಿದು ನಾನು ನಿಮ್ಮನ್ನು ಯೋಗ್ಯವರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಉಡಲು ಬಟ್ಟೆಯನ್ನು, ತೊಡಲು ಆಭರಣವನ್ನು, ದಾರಿಗೆ ಊಟ ಮಾಡಲು ಬುತ್ತಿಯನ್ನು ಕೊಟ್ಟು ಅವರನ್ನು ಪ್ರೀತಿಯಿಂದ ಕಳಿಸಿಕೊಟ್ಟು ಹೀಗೆ ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯಮಿತ್ರನು ಸರಿದಾರಿಗೆ ತಂದನು. ಅಥವಾ 4 ಅಂಕದಲ್ಲಿ ಅದರ ಬರೀರಿ ಇದರ ಬರೀರಿ. ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಇಷ್ಟು ಬರಿಬೇಕು. 4 ಅಂಕದ ಪ್ರಶ್ನೆ ಬರ್ದಾಗ ಏನಾಗ್ತದೆ, 4 ಅಂಕ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಲಾಗಲಿ ಬೇಡರು ಕಂಪನಿ ಸರ್ಕಾರದ ದಂಗೆ ಎದ್ದ ಬಗೆ ಹಾಗೂ ದಂಗೆ ಎದ್ದವನು ಸರ್ಕಾರದ ನಿಯಂತ್ರಣದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದಲು ಹಾಗೂ ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂದಾಗ ಈ ರೀತಿ ಬರೀಬೇಕ್ರಿ. ಅಥವಾ ಅದರ ಬರೀರಿ ಇದರ ಬರೀರಿ. ಒಂದೇ ಚಾಪ್ಟರ್ನ ಕ್ವಶನ್ ಎರಡು. ಹಲಗಲಿ ಬೇಡರು ಕಾಯಿದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗೆಯ ಲಾವಣಿಯಲ್ಲಿ ಹೀಗೆ ವ್ಯಕ್ತವಾಗಿದೆ. ಇದರ ಬರೀರಿ. ಇದು ಆನ್ಸರ್ ಬರೀರಿ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನ ಓದಿಕೊಂಡು ಕೊಟ್ಟರೆ ಪ್ರಶ್ನೆಗೆ ಉತ್ತರ ಬರೆಯಿರಿ. ಇಲ್ಲಿ ಕೊಟ್ಟಿದ್ದಾನೆ, ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕ್ರಿ. ಪ್ರಶ್ನೆಗಳು ಅಹಿಂಸೆ ಮಾನವನು, ಇಲ್ಲೇನಪ್ಪ ಅಂತಂದರೆ ಒಂದು ಪ್ಯಾರ ಕೊಟ್ಟಿದ್ದಾನೆ, ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲೇ ಕೊಟ್ಟಿದ್ದಾನೆ. ಅಹಿಂಸೆ ಮಾನವನನ್ನು ಆವರಿಸಿದಾಗ ಆತನಲ್ಲಾಗುವ ಬದಲಾವಣೆಗಳವು. ಮೇಲ್ಗಡೆ ಪ್ಯಾರಾದಲ್ಲಿ ಉತ್ತರ ಇದೆ, ಅದೇ ಉತ್ತರವನ್ನು ಇಲ್ಲಿ ಬರೀಬೇಕು. ಸತ್ಯದ ಮಹತ್ವವನ್ನು ತಿಳಿಸಿ, ಇದನ್ನು ಕೂಡ ಭಾಳಷ್ಟು ಒಳ್ಳೆಯದು. ಅಲ್ಲೇ ಅದಲ್ಲ, ಅದನ್ನೇ ಇಲ್ಲಿ ಬರೆದು ಬಿಡಬೇಕು. ಸತ್ಯದ ಮಹತ್ವವನ್ನು ತಿಳಿಸಿ. ಗಾದೆ ಮಾತುಗಳು. ಪತ್ರ ಲೇಖನ ಕೊಟ್ಟಿದ್ದಾನೆ ನೋಡ್ರಿ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರ ಬರೀರಿ. ಅಂದ್ರೆ ನಿವಾಸಿ ಸಾತ್ವಿಕೆಂದು ಭಾವಿಸಬೇಕಂತೆ. ಭಾವಿಸಿ ಏನು ಮಾಡಬೇಕಂತ, ಇವ್ರಿಗೆ ಬ್ಯಾಂಕಿಗೆ ನಾವು ಜಮಾ ಮಾಡಬೇಕು. ಸಾತ್ವಿಕ್ 10ನೇ ತರಗತಿ ಬಲ್ಲವಳ್ಳಾಜಿ ಇವರಿಗೆ ಮಾನ್ಯ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕುರುಗೋಡು, ಬಳ್ಳಾರಿ ಜಿಲ್ಲೆ. ಮಾನ್ಯರೇ, ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗು ಪ್ರಕರಣ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಮನವಿ. ಯಾವ ರೀತಿ ಬರಬೇಕು ಹೇಳಿದ್ರಿ. ಹೊರವಿಳಾಸ, ಒಳವಿಳಾಸ, ನಂತರದಲ್ಲಿ ಕೊನೆಯದಾಗಿ ವೈಯಕ್ತಿಕ
ಪತ್ರಲೇಖನ ಅಂದರೆ ತಂದೆ ತಾಯಿಯರಿಗೆ ಬರೆಯುವಂಥದ್ದು. ಈ ರೀತಿ ಬರಿಬೇಕ್ರಿ ಪತ್ರಲೇಖನ. ನಂತರದಲ್ಲಿ ತಂದೆಗೊಂದು ಪತ್ರ ಹೆಂಗೆ ಬರಿಬೇಕು, ಕ್ಷೇಮ ದಿನಾಂಕ ಹಾಕಬೇಕು, ಕ್ಲಾಸ್ ಹಾಕಬೇಕು, ಕ್ಷೇಮವಾಗಿದ್ದೇನಂತ ಹಾಕಿ ಎಷ್ಟು ಬರಿಬೇಕು, ಹೊರ ವಿಳಾಸ ಒಳ ವಿಳಾಸ. 15 ವಾಕ್ಯಗಳಿಗೆ ಕಡಿಮೆಲಿಂದ ಪ್ರಬಂಧ ಬರೆಯಿರಿ. ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ, ಪೀಠಿಕೆ, ವಿಶೇಷ ನಿರೂಪಣೆ, ಯುವ ಪ್ರತಿನಿಧಿಗಳ ಸಹಕಾರಿ. ಈ ರೀತಿಯಾಗಿ ಏನು ಮಾಡಬೇಕಪ್ಪ ಅಂದ್ರೆ ಮೇಲ್ಗಡೆ ಪ್ರಶ್ನೆ ಕೊಟ್ಟಿರ್ತಾನೆ, ಕೆಳಗಡೆ ಆನ್ಸರ್ ಮಾಡಬೇಕು. ಇಲ್ಲೇನಪ್ಪ ಅಂದ್ರೆ ಪ್ರಬಂಧ ಲೇಖನ ಬರಿಬೇಕು. ಪ್ರಬಂಧ ಲೇಖನ ಹೆಂಗಿದೆ ನೋಡಿ. ಭ್ರಷ್ಟಾಚಾರದ ನಿರ್ಮೂಲನೆ ಯುವಜನತೆಯ ಪಾತ್ರ ಒಂದು ಪ್ರಬಂಧ ಆದರೆ, ಎರಡನೇದು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಮಹತ್ವ, ಇದನ್ನು ಕೂಡ ಒಂದು ಪ್ರಬಂಧ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸರಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು, ನೀವು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಿಮಗೇನಪ್ಪ ಅಂತಂದರೆ ಒಳ್ಳೆ ಅಂಕಗಳನ್ನು ಗಳಿಸ್ಕೊಳ್ಬೋದು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತು ನಿಮ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.